ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಫುಲ್ಲು ಮನೆ ಕ್ಲೀನಿಂಗು ತಿಂಡಿಯಿಂದ ಹಿಡಿದು ಎಲ್ಲ ವೀಡಿಯೋನು ಲಾಗ್ ಮಾಡಿ ಹಾಕಿದ್ದೀನಿ. ಲಾಂಗ್ ಮಿನಿ ಲಾಗ್ ಇದು. ಬನ್ನಿ ಹೇಗಿದೆ ನೋಡೋಣ. ಮೊದಲನೇದಾಗಿ ನಾನಿವತ್ತು ರೊಟ್ಟಿ ಮಾಡಿದ್ದೆ. ರೊಟ್ಟಿ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಒಮ್ಮೆ ಟ್ರೈನ್ ಮಾಡಿ ನೋಡಿ, ರೊಟ್ಟಿ ಜೊತೆಗೆ ಬೀಟ್ರೋಟ್ ಪಲ್ಯ ಒಳ್ಳೆ ಕಾಂಬಿನೇಷನು. ಬಟ್ ಅದರಲ್ಲೂ ತುಪ್ಪ ಇದ್ದರೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಎಲ್ಲ ಮಾಡಿ ತಿಂದಾದಮೇಲೆ ಮನೆ ಇಷ್ಟು ಗಲೀಜಾಗಿತ್ತು ಅಂದರೆ ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ಮತ್ತು ರೊಟ್ಟಿನ ಇವಾಗ ತಾನೇ ನನ್ನ ಮಕ್ಕಳು ಅಮ್ಮ ಎಲ್ಲ ತಿಂತಾಯಿದ್ರು. ಹಾಗೆಯೇ ನಾನು ನೆಕ್ಸ್ಟು ಕಿಚನ್ ಫಸ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ. ಬನ್ನಿ. ಹೆಣ್ಮಕ್ಳಿಗಂತೂ ಕಿಚನ್ ಕ್ಲೀನ್ ಮಾಡಲಿಲ್ಲ ಅಂದರೆ ನಿದ್ದೆ ಬರೋದಿಲ್ಲ. ನನಗಂತೂ ಫಸ್ಟು ಕಿಚನ್ ಕ್ಲೀನ್ ಮಾಡಬೇಕು. ಯಾಕಂದರೆ ನಾವಿರೋದೇ ಅಲ್ಲಿ ಹೆಚ್ಚು ಹೊತ್ತು. ಹಾಗಾಗಿ ಫಸ್ಟು ಕಿಚನ್ನಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಾನು ತಿಂಡಿ ಆದ ತಕ್ಷಣ ಮೊದಲು ಕಿಚನ್ನ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಫಸ್ಟು ಚಿಮಣಿನ ಕ್ಲೀನ್ ಮಾಡಿಕೊಂಡೆ. ನಮ್ಮದಿನ್ನ ಹೊಸ ಮನೆ ಆಗಿರೋದ್ರಿಂದ ಚಿಮಣಿ ಅಷ್ಟೇನು ಗಲೀಜಾಗಿಲ್ಲ. ಹಾಗಾಗಿ ಸ್ವಲ್ಪ ಸ್ಪೀಡಾಗೆ ಅಂದರೆ ವೀಡಿಯೋ ಸ್ಪೀಡಾಗಿದೆ, ಬಟ್ ಕೆಲಸ ನಿಧಾನ ಮಾಡಿದ್ದೀನಿ. ಸ್ಟವ್ ನಾನು ಡೈಲಿ ಕ್ಲೀನ್ ಮಾಡ್ತೀನಿ. ನೀವು ನೋಡಿದ್ದೀರಾ ನನ್ನ ಲಾಗಲ್ಲಿ. ಸ್ಟವ್ವು ಮತ್ತು ವಾಶ್ ಬೇಷನ್ನು ಹಾಗೆಯೇ ಸೆಲ್ಫು ಇಷ್ಟನ್ನು ನಾನು ಡೈಲಿ ವಾಶ್ ಮಾಡ್ತೀನಿ. ನೆಲನೂ ಅಷ್ಟೇ, ಕಿಚನ್ದು ನೆಲ ಡೈಲಿ ಕ್ಲೀನ್ ಮಾಡ್ಕೋತೀನಿ. ಇಲ್ಲಾಂದರೆ ನನಗೆ ತಿಂದಿದ್ದನ್ನು ಜೀರ್ಣ ಆಗೋದಿಲ್ಲ. ನೆಕ್ಸ್ಟು ನಮ್ಮದು ದೊಡ್ಡ ಮನೆ ಆಗಿರೋದ್ರಿಂದ ಮೇಲ್ಗಡೆ ಫ್ಲೋರ್ ಒಂದಿನ, ಕೆಳಗಡೆ ಫ್ಲೋರ್ ಒಂದಿನ ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ನಾನು ಚಿಕ್ಕ ಮನೇಲಿ ಇದ್ದಿದ್ದರೆ ಡೈಲಿ ಮನೆ ಒರೆಸ್ತಾ ಇದ್ದೆ. ಅಡುಗೆ ಮನೆ ಕ್ಲೀನ್ ಇಲ್ಲ ಅಂತ ಅಂದರೆ ನಾವು ಏನೇ ತಿಂಡಿ ಮಾಡಲಿ, ಅಡುಗೆ ಮಾಡಲಿ, ಊಟ ಮಾಡಲಿ, ಅದಾದಮೇಲೆ ನೆಕ್ಸ್ಟ್ ನನಗೆ ಆದ ತಕ್ಷಣವೇ ಅಡುಗೆ ಮನೆನ ಕ್ಲೀನ್ ಮಾಡಬೇಕು. ನೋಡಿ, ಇವಾಗ ಕಿಚನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದೆ. ದೊಡ್ಡ ಮನೆ ಆಗಿರೋದ್ರಿಂದ ನನಗೆ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಏನು ಕಷ್ಟ ಅನಿಸೋದಿಲ್ಲ. ಬೇಗ ಬೇಗ ಕ್ಲೀನ್ ಮಾಡಿಬಿಡ್ತೀನಿ. ಬಟ್ ಯಾಕಂದರೆ ಪಾತ್ರೆಗಳೆಲ್ಲ ಕಬಾರ್ಡ್ ಒಳಗಿರೋದ್ರಿಂದ ಅಷ್ಟು ನನಗೆ ಹೆವಿ ಅನಿಸೋದಿಲ್ಲ ಕಿಚನ್ ಕ್ಲೀನ್ ಮಾಡಲಿಕ್ಕೆ. ಬಟ್ ಹಾಲೆಲ್ಲ ಗುಡಿಸಿ ಮಾಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನೂ ಮಾಡೋ ಹೋಗಿಲ್ಲ. ಹೆಣ್ಮಕ್ಳಂದರೆ ಕ್ಲೀನ್ ಮಾಡಲೇಬೇಕು. ಅಡುಗೆ ಮಾಡಬೇಕು, ತಿನ್ನಬೇಕು, ಕ್ಲೀನ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ, ಇವಾಗ ಇಲ್ಲೆಲ್ಲ ನಾನು ಸಾಲ್ಟು ಮತ್ತು ಏನು ಬೇಗ ಡೈಲಿ ಯೂಸಸ್ಗೆ ಏನು ಬೇಕೋ ಆ ಐಟಮ್ನ ಇಟ್ಕೊಂಡಿದ್ದೀನಿ. ಅಂದರೆ ಆವಾಗಲೇ ಹೇಳ್ದಂಗೆ ಉಪ್ಪು ಮತ್ತು ಸಕ್ಕರೆ, ಕಾಫಿ ಪುಡಿ, ಟೀ ಪೌಡ್ರು, ಜೀರಿಗೆ, ಮೆಣಸು, ಡೈಲಿ ಏನು ಯೂಸ್ ಮಾಡ್ತೀನಿ, ಒಗ್ಗರಣೆಗೆ ಸಾಸಿವೆ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಬಾಕಿದೆಲ್ಲ ಕಬೋರ್ಡ್ ಒಳಗಡೆ ಹಾಕಿದ್ದೀನಿ. ನೆಕ್ಸ್ಟು ಕಿಚನ್ ಬೇಗ ಕ್ಲೀನ್ ಮಾಡಿ ವಾಶ್ ಬೇಸಿನಲ್ಲಿರೋ ಪಾತ್ರೆ ತೊಳಿತಿದ್ದೆ. ಹೆಚ್ಚೇನಿರಲಿಲ್ಲ, ನಮ್ಮ ತಾಯಿ ಆಲ್ರೆಡಿ ತೊಳೆದ್ಬಿಟ್ಟಿದ್ರು. ಸ್ವಲ್ಪ ಇದ್ವು, ಹಾಗಾಗಿ ಸ್ವಲ್ಪ ಪಾತ್ರೆನ ಕ್ಲೀನ್ ಮಾಡ್ಕೊತಿದ್ದೀನಿ. ಪಾತ್ರೆ ಕ್ಲೀನ್ ಮಾಡಾದಮೇಲೆ ನಾನು ವಾಶ್ ಬೇಸಿನ್ನ ಕ್ಲೀನ್ ಮಾಡಬೇಕು. ನನಗೆ ಮೇಯ್ನ್ ಸಿಂಕು ಯಾವಾಗಲೂ ಕ್ಲೀನ್ ಇರಬೇಕು. ನನಗೆ ಫಸ್ಟಿಂದನೂ ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ. ಕ್ಲೀನಾಗಿರಬೇಕು. ಸ್ವಲ್ಪ ಗಲೀಜು ನೋಡಿದರೂ ಒರೆಸ್ಬಿಡ್ಲಾ, ತೊಳೆದ್ಬಿಡ್ಲಾ ಅನ್ನಿಸ್ತಾ ಇರುತ್ತೆ. ನೋಡಿ, ಇವಾಗ ವಾಶ್ ಬೇಸಿನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಏನೋ ಬೇಗ ಕ್ಲೀನ್ ಮಾಡಾಗುತ್ತೆ. ಹಾಲು ಸ್ವಲ್ಪ ದೊಡ್ಡದಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನಾನಿಲ್ಲಿ ಡೆಟೈಲ್ ಹಾಕಿ ಕ್ಲೀನ್ ಮಾಡ್ತೀನಿ. ಹಾಗೆ ಸೋಪ್ ಆಯಿಲ್ ಕೂಡ ಯೂಸ್ ಮಾಡ್ತಿದ್ದೀನಿ. ಹೆಚ್ಚು ನಾನು ಡೆಟೈಲ್ ಹಾಕಿಯೇ ಕಿಚನ್ ಸ್ಲ್ಯಾಬ್ ಆಗಿರ್ಬೋದು ಅಥವಾ ವಾಶ್ ಬೇಸಿನ್ ಆಗಿರ್ಬೋದು, ಡೆಟೈಲ್ ಹಾಕಿ ನಾನು ಕ್ಲೀನ್ ಮಾಡೋದು ಯಾವಾಗಲೂ. ನಲ್ಲಿಗಳು ಅಷ್ಟೇ. ಏನಂತಂದರೆ ನಮ್ಮದು ಇಲ್ಲಿ ಸ್ವಲ್ಪ ಸಾಲ್ಟಿ ವಾಟರ್ ಅನಿಸುತ್ತೆ. ನಾವು ಫಸ್ಟ್ ಇದ್ದ ಕಡೆ ಕಾವೇರಿ ನೀರು ಇರ್ತಾಯಿತ್ತು. ಹಾಗಾಗಿ ಸ್ವಲ್ಪನೂ ಏನದು ವೈಟು ಚುಕ್ಕಿ ಚುಕ್ಕಿ ಇರ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ಎಷ್ಟೇ ನಾನು ಕ್ಲೀನ್ ಮಾಡಿದರೂ ಸ್ವಲ್ಪ ವೈಟು ಚುಕ್ಕಿ ಚುಕ್ಕಿ ಥರ ಇದೆ. ವಾಟರ್ ಸಾಫ್ಟ್ನರ್ ಹಾಕ್ಸ್ಬೇಕಂತೆ. ನೋಡೋಣ, ನೆಕ್ಸ್ಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಇವಾಗ ವಾಶ್ ಬೇಸಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನಂಗೆ ಈ ರೀತಿ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ನಾನು ಎಷ್ಟೇ ಕ್ಲೀನ್ ಮಾಡಿದರೂ ನಮ್ಮ ಮಕ್ಕಳು ಬಂದು ಗಲೀಜು ಮಾಡ್ತಾರೆ. ಹಾಗಾಗಿ ಆಲ್ಮೋಸ್ಟು ವಾಶ್ ಬೇಸಿನ್ ಹತ್ರ, ಸಿಂಕ್ ಹತ್ರ ನಾನೇ ಮೇಂಟೈನ್ ಮಾಡ್ತಿರ್ತೀನಿ. ನಾನೇ ಒಂದು ಸರಿ ಕ್ಲೀನ್ ಆದಮೇಲೆ ಅದನ್ನು ಮತ್ತೆ ನಾನು ಗಲೀಜಾಗ್ಲಿಕ್ಕೆ ಬಿಡೋದಿಲ್ಲ. ನೆಕ್ಸ್ಟು ನಮ್ಮದು ಬ್ರೇಕ್ಫಾಸ್ಟ್ ಕೌಂಟ್ರು, ಅದನ್ನು ಕೂಡ ಒಂದು ಬಟ್ಟೆ ತೊಗೊಂಡು ಎಲ್ಲನೂ ವೈಪ್ ಮಾಡ್ತೀನಿ. ಫಸ್ಟು ಮಾಪ್ ಮಾಡಲಿಕ್ಕಿಂತ ಮುಂಚೆ ಒಂದು ರೌಂಡ್ ಎಲ್ಲ ವೈಪ್ ಮಾಡ್ಕೊಬಂದುಬಿಡ್ತೀನಿ.
ನಾನು ಮಾಪ್ ಮಾಡಲಿಕ್ಕಿಂತ ಮುಂಚೆ ಒಂದು ಟೈಮು ಈ ರೀತಿ ಟೇಬಲ್ ಆಗಿರ್ಬೋದು, ಟಿ ವಿ ಕ್ಯಾಬಿನೆಟ್ ಆಗಿರ್ಬೋದು, ಒಂದು ಟೈಮು ಈ ರೀತಿ ವೈಪ್ ಮಾಡ್ಕೊಬಂದ್ಬಿಡ್ತೀನಿ. ಡೆಟೈಲ್ ಅಥವಾ ಕೋಲಿನ್ ಹಾಕ್ಕೊಬಿಟ್ಟು ವೈಪ್ ಮಾಡ್ತೀನಿ. ನೀವು ಡೆಟೈಲ್ ಹಾಕ್ಕೊಳ್ಳಿ, ಕೋಲಿನ್ ಹಾಕ್ಕೊಳ್ಳಿ, ಯಾವುದೇ ಹಾಕೊಂಡು ವೈಪ್ ಮಾಡಿದ್ರೂ ಮತ್ತೆ ಇನ್ನೊಂದು ಡ್ರೈ ಬಟ್ಟೆನಲ್ಲಿ ಮತ್ತೆ ವೈಪ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ಹಾಗೇ ಕಾಣಿಸುತ್ತೆ. ಕೋಲಿನ್ ಹಾಕೊಂಡು ವೈಪ್ ಮಾಡಿದ್ರೂ ಈ ಕಿಚನ್ ಕಬೋರ್ಡು ನಮಗೆ ಡ್ರೈ ಆದಮೇಲೆ ಹಾಗೇ ಕಾಣಿಸುತ್ತೆ. ಹಾಗಾಗಿ ಒಂದು ಡ್ರೈ ಬಟ್ಟೆ ತೊಗೊಂಡು ಮತ್ತೆ ವೈಪ್ ಮಾಡಬೇಕು. ನಾನಿಲ್ಲಿ ಮಾಡಿದ್ದೀನಿ ಡ್ರೈ ಬಟ್ಟೆ ತಗೊಂಡು, ಬಟ್ ವೀಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ. ನೆಕ್ಸ್ಟ್ ದೇವ್ರ ಮನೆ ವಾಸ್ಕಲ್ ಸ್ವಲ್ಪ ಗಲೀಜಾಗಿತ್ತು, ಹಾಗಾಗಿ ಅದನ್ನು ಕೂಡ ವೈಪ್ ಮಾಡ್ತಾ ಇದ್ದೀನಿ ನೀಟಾಗಿ. ನೋಡಿ, ಡೈನಿಂಗ್ ಟೇಬಲ್ ಈ ಗತಿಯಾಗಿತ್ತು, ಅದನ್ನು ಕೂಡ ನೀಟಾಗಿ ಎಲ್ಲ ಎತ್ತಿಟ್ಟು ಜೋಡಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ಒಂದು ಸರಿ ಬಟ್ಟೆನಲ್ಲಿ ಕ್ಲೀನ್ ಮಾಡಾದಮೇಲೆ ನೆಕ್ಸ್ಟು ಕಸ ಗುಡಿಸ್ಕೊಂಬರ್ತೀನಿ. ಅದ್ರ ನೆಕ್ಸ್ಟು ಮಾಪ್ ಮಾಡ್ತೀನಿ.
ಮಾಪಲ್ಲಿ ಕ್ಲೀನ್ ಮಾಡಿದ್ರು ವಾಸ್ಕಲ್ ಹತ್ರ ನನಗೇನೋ ಮಾಪಲ್ಲಿ ಕಸ ಬರಲ್ಲ, ಹಾಗಾಗಿ ಇನ್ನೊಂದು ಬಟ್ಟೆ ತೊಗೊಂಡು ನಾನು ವೈಪ್ ಮಾಡ್ತೀನಿ. ಯಾಕಂದರೆ ಕಸ ಎಲ್ಲ ಬಂದ್ಬಿಟ್ಟು ವಾಸ್ಕಲ್ ಹತ್ರನೇ ಉಳ್ಕೊಳ್ಳುತ್ತೆ, ಹಾಗಾಗಿ ಇನ್ನೊಂದು ಬಟ್ಟೆ ತಗೊಂಡು ವೈಪ್ ಮಾಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ, ನಾನು ಆ್ಯಕ್ಚುಲಿ ತಿಂಡಿ ತಿಂದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋದು. ಫ್ರೈಡೇ ಮತ್ತು ಸ್ಯಾಟರ್ಡೆ ಮಾತ್ರ ತಿಂಡಿ ತಿಂದಲೇ ಮಾಡ್ತೀನಿ. ಇನ್ನು ಬಾಕಿ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಕೆಲಸ ಮುಗಿಸಿ ಆಮೇಲೆ ಪೂಜೆ ಮಾಡ್ತೀನಿ ಸ್ನಾನ ಮಾಡಿ. ಇವಾಗ ಸ್ನಾನ ಎಲ್ಲ ಮಾಡಿ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಇದ್ದಿದ್ದು ಹೂವೆಲ್ಲ ಎತ್ತಿಟ್ಟು ಇವಾಗ ನೆಕ್ಸ್ಟು ಹೊಸ ಹೂನ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೇ ದಯಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡೋದು ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಇಡೀ ದಿನದ ಮನೆ ಕೆಲಸದ ಲಾಗ್ ಆಗಿತ್ತು. ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.